ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬೇರೆಯವರಿಗೆ ಬೇಜಾರಾಗುತ್ತೆ ಅಂತ ಮನಸ್ಸಿಲ್ಲದಿದ್ದರೂ ಎಲ್ಲದಕ್ಕೂ ಸರಿ ಅಂತೀರಾ? ಇತರರು ನಿಮ್ಮ ಬಗ್ಗೆ ಏನಾದರೂ ಅಂದುಕೊಂಡರೆ ಎಂಬ ಭಯದಲ್ಲೇ ನಿಮ್ಮ ಆಸೆಗಳನ್ನು ಪಕ್ಕಕ್ಕಿಟ್ಟು ಯಾವಾಗಲೂ ಹೌದು, ಸರಿ, ಆಗಲಿ ಅಂತ ಹೇಳ್ತೀರಾ? ಹಾಗಿದ್ದರೆ ಈ ಮಾತುಗಳು ಖಂಡಿತ ನಿಮಗಾಗಿ. ನಮ್ಮ ಜೀವನದ ಯಾವುದೇ ಒಂದು ಹಂತದಲ್ಲಿ ನಾವೆಲ್ಲರೂ ಇತರರನ್ನು ಮೆಚ್ಚಿಸೋಕೆ ಹೋಗಿ ನಮ್ಮನ್ನು ನಾವೇ ಮರೆತು ಹೋಗುತ್ತೇವೆ. ಆದರೆ ಇದೇ ನಿಮ್ಮ ಸ್ವಾಭಿಮಾನವಾಗಿ ಬಿಟ್ಟರೆ ನಿಮಗೆ ನೀವೇ ಅತಿ ಹೆಚ್ಚು ನೋವು ಮಾಡಿಕೊಳ್ಳುತ್ತಿದ್ದೀರಿ ಎಂದು ಅರ್ಥ. ನಾವೇಕೆ ಹೀಗೆ ಮಾಡುತ್ತೇವೆ ಮತ್ತು ಎಲ್ಲರನ್ನೂ ಮೆಚ್ಚಿಸುವ ಚಾಳಿಯಿಂದ ಹೊರಗೆ ಬರುವುದು ಹೇಗೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲದಕ್ಕೂ ಮೊದಲು ಪೀಪಲ್ ಪ್ಲೀಸಿಂಗ್ ಅಂದರೆ ಏನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಪೀಪಲ್ ಪ್ಲೀಸಿಂಗ್ ಅಂದರೆ ಸುಮ್ಮನೆ ಒಳ್ಳೆಯವನಾಗಿರುವುದು ಅಥವಾ ಸಹಾಯ ಮಾಡುವುದಲ್ಲ. ಇದು ನಿಮ್ಮ ಸ್ವಂತ ಅಗತ್ಯ, ನಿಮ್ಮ ಭಾವನೆ ಮತ್ತು ನಿಮ್ಮ ಸಮಯವನ್ನು ಬಲಿಕೊಟ್ಟು ಬೇರೆಯವರ ಸಂತೋಷಕ್ಕೆ ಮೊದಲ ಆದ್ಯತೆ ನೀಡುವುದು. ಈ ನಡವಳಿಕೆಯ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ನೋಡೋಣ. ಬೇರೆಯವರನ್ನು ನಿರಾಶೆಗೊಳಿಸಬೇಕಾಗುತ್ತೆ ಎಂಬ ಭಯಕ್ಕೆ ಇಲ್ಲ ಅಥವಾ ಬೇಡ ಎಂದು ಹೇಳಲು ಒದ್ದಾಡುವುದು. ನಿಮ್ಮ ತಪ್ಪೇ ಇಲ್ಲದಿದ್ದರೂ ಸುಮ್ಮನೆ ಸಾರಿ ಕೇಳುವುದು. ಸಣ್ಣ ಪುಟ್ಟ ವಾದ ವಿವಾದ ಯಾಕಪ್ಪ ಬೇಕು ಅಂತ ನಿಮಗೆ ಒಪ್ಪಿಗೆ ಇಲ್ಲದ ವಿಷಯಕ್ಕೂ ತಲೆ ಆಡಿಸುವುದು. ಬೇರೆಯವರ ಭಾವನೆಗಳಿಗೂ ನಾವೇ ಜವಾಬ್ದಾರರು ಎಂದುಕೊಳ್ಳುವುದು. ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡರೆ ಅಥವಾ ಬೇಸರಗೊಂಡರೆ ತೀವ್ರವಾಗಿ ಆತಂಕಕ್ಕೆ ಒಳಗಾಗುವುದು. ಈ ರೀತಿ ಎಲ್ಲರನ್ನೂ ಖುಷಿಯಾಗಿಡಲು ಪ್ರಯತ್ನಿಸುತ್ತಾ ಹೋದರೆ ಅದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ನಿರಂತರ ಒತ್ತಡ, ಸುಸ್ತು ಮತ್ತು ಕೊನೆಗೆ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಹುಟ್ಟುವಂತೆ ಮಾಡುತ್ತದೆ. ಹಾಗಾದರೆ ಇದರ ಕಾರಣವೇನಾಗಿರಬಹುದು? ನಾವು ಏಕೆ ಹೀಗೆ ವರ್ತಿಸುತ್ತೇವೆ ಎಂದರೆ, ಈ ಸ್ವಭಾವ ಒಂದೇ ದಿನದಲ್ಲಿ ಬರುವುದಲ್ಲ. ಇದರ ಬೇರುಗಳು ಹೆಚ್ಚಾಗಿ ನಮ್ಮ ಬಾಲ್ಯದಲ್ಲಿಯೇ ಇರುತ್ತವೆ. ಚಿಕ್ಕವರಿಂದಲೂ ನಾವು ಒಳ್ಳೆಯವರಾಗಿದ್ದರೆ ಮಾತ್ರ ಪೋಷಕರ ಪ್ರೀತಿ ಸಿಗುತ್ತದೆ ಎಂಬ ಪರಿಸ್ಥಿತಿಗೆ ನಾವು ಬೆಳೆದು ಬಂದಿದ್ದೇವೆ. ನಾವು ದೊಡ್ಡವರಾದಾಗ ಮೇಲೂ ಬೇರೆಯವರ ಒಪ್ಪಿಗೆಯನ್ನು ಗಳಿಸಬೇಕು ಎಂದು ಹೋರಾಡುತ್ತೇವೆ. ಯಾರಾದರೂ ನಮ್ಮನ್ನು ತಿರಸ್ಕರಿಸುತ್ತಾರೆ, ಇಲ್ಲ ದೂರವಾಗುತ್ತಾರೆ ಎಂಬ ಭಯವೇ ನಮ್ಮ ಬಾಯಿಂದ ಹೌದು ಎಂದು ಹೇಳಿಸುತ್ತದೆ. ಇಷ್ಟೇ ಅಲ್ಲದೆ ಇದು ಒಂದು ಆಘಾತದ ಪ್ರಕ್ರಿಯೆ ಆಗಿರಬಹುದು. ಅಂದರೆ ಕೆಲವು ಸಲ ಬಾಲ್ಯದ ಆಘಾತಕಾರಿ ಅನುಭವಗಳಿಂದ ಬಂದಿರಬಹುದು. ಮನೆಯಲ್ಲಿ ಅನಿರೀಕ್ಷಿತ ವಾತಾವರಣ, ನಿರಂತರ ಟೀಕೆ ಅಥವಾ ಭಾವನಾತ್ಮಕ ನಿರ್ಲಕ್ಷ್ಯವನ್ನು ಅನುಭವಿಸಿದ್ದರೆ ಬೇರೆಯವರನ್ನು ಸಮಾಧಾನಪಡಿಸುವುದೇ ಒಂದು ಸುರಕ್ಷಿತ ತಂತ್ರವಾಗಿ ಬದಲಾಗುತ್ತದೆ. ಹಾಗಾದರೆ ಈ ಚಾಳಿಯಿಂದ ಹೊರಬರುವುದು ಹೇಗೆ? ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಅದಕ್ಕಾಗಿ 5 ಸರಳ ಹಂತಗಳಿವೆ. ಮೊದಲನೇದಾಗಿ, ನಿಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳಿಗೆ ಒಂದು ಮಿತಿ ಇದೆ ಎಂಬುದನ್ನು ಮೊದಲು ಒಪ್ಪಿಕೊಳ್ಳಿ. ಎಲ್ಲರಿಗೂ ಎಲ್ಲವನ್ನೂ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ ಎಂದು ಹೇಳುವುದು ಸ್ವಾರ್ಥವಲ್ಲ, ಅದು ನಿಮ್ಮನ್ನು ನೀವು ಗೌರವಿಸಿಕೊಳ್ಳುವ ಸಂಕೇತ ಎಂದು ತಿಳಿಯಿರಿ. ಮೊದಲು ನಿಮ್ಮ ಪ್ರಯಾರಿಟೀಸ್ ಯಾವ್ಯಾವು ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಿ. ಎರಡನೇ ಹಂತ ಏನೆಂದರೆ, ಇದು ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಅನಿಸಬಹುದು, ಆದರೆ ಅಭ್ಯಾಸದಿಂದ ಸುಲಭವಾಗುತ್ತದೆ. ನೇರವಾಗಿ ಇಲ್ಲ, ಆಗಲ್ಲ ಎಂದು ಹೇಳಲು ಹಿಂಜರಿಕೆಯಾದರೆ 1 ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ ಅಥವಾ ನನ್ನ ಕೆಲಸಗಳನ್ನು ನೋಡಿಕೊಂಡು ಖಚಿತಪಡಿಸುತ್ತೇನೆ ಎಂದು ಹೇಳಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನೆನಪಿಡಿ, ನೀವು ಪ್ರತಿ ಬಾರಿ ಇಲ್ಲ ಎಂದಾಗ ನಿಮ್ಮ ಅಗತ್ಯಗಳಿಗೆ ಹೌದು ಎನ್ನುತ್ತಿದ್ದೀರಿ. ಮೂರನೇ ಹಂತ ಅಂದರೆ, ಸಣ್ಣ ಸಣ್ಣ ಹೆಜ್ಜೆಗಳಿಂದ ಶುರು ಮಾಡಿ. ಒಂದೇ ಸಲ ಎಲ್ಲವನ್ನೂ ಬದಲಿಸಲು ಹೋಗಬೇಡಿ. ಚಿಕ್ಕ ಪುಟ್ಟ ವಿಷಯಗಳಿಗೆ ಇಲ್ಲ ಹೇಳಲು ಶುರು ಮಾಡಿ. ಉದಾಹರಣೆಗೆ, ನಿಮಗೆ ಇಷ್ಟವಿಲ್ಲದ ಸಿನಿಮಾಕ್ಕೆ ಸ್ನೇಹಿತರು ಕರೆದಾಗ ಕ್ಷಮಿಸಿ, ಈ ಸಲ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿ. ಇಂತಹ ಸಣ್ಣ ಗೆಲುವುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸುತ್ತವೆ. 4ನೇ ಹಂತ ಹೇಳಬೇಕು ಅಂತಂದರೆ, ಇಲ್ಲ ಎಂದು ಹೇಳಿದ ತಕ್ಷಣ ನಿಮಗೆ ತಪ್ಪಿತಸ್ಥ ಭಾವನೆ ಕಾಡಬಹುದು. ಇದು ತುಂಬ ಸಹಜ. ಆ ಕ್ಷಣದಲ್ಲಿ ನನ್ನ ಅಗತ್ಯಗಳನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಬೇರೆಯವರ ಪ್ರತಿಕ್ರಿಯೆ ನಿಮ್ಮ ಹಿಡಿತದಲ್ಲಿಲ್ಲ. ನೀವು ವಿನಯದಿಂದ ನಿರಾಕರಿಸಿದ ಮೇಲೂ ಅವರು ಬೇಸರ ಮಾಡಿಕೊಂಡರೆ ಅದು ಅವರ ಭಾವನೆ, ನಿಮ್ಮ ತಪ್ಪಲ್ಲ. ಕೊನೆಯದಾಗಿ, ನಿಮ್ಮ ಮೇಲೆ ನೀವೇ ಕರುಣೆ ತೋರಿಸಿ. ಈ ಬದಲಾವಣೆ ಹಾದಿಯಲ್ಲಿ ನಿಮ್ಮ ಜೊತೆ ನೀವೇ ದಯೆಯಿಂದ ಇರಿ. ವರ್ಷಗಳಿಂದ ಬೆಳೆಸಿಕೊಂಡ ಬಂದ ಅಭ್ಯಾಸವನ್ನು ಬದಲಾಯಿಸಲು ಸಮಯ ಬೇಕಾಗುತ್ತದೆ. ಕೆಲವೊಮ್ಮೆ ನೀವು ಮತ್ತೆ ಹಳೆಯ ಚಾಳಿಗೆ ಜಾರಬಹುದು. ಆಗ ನಿಮ್ಮನ್ನು ನೀವೇ ದೋಷಿಸಿಕೊಳ್ಳಬೇಡಿ. ಅದರಿಂದ ಪಾಠ ಕಲಿಯಿರಿ ಮತ್ತು ಮತ್ತೆ ಪ್ರಯತ್ನಿಸಿ. ನೀವು ನಿಮ್ಮನ್ನು ಗೌರವಿಸಲು ಶುರು ಮಾಡಿದಾಗ ಬೇರೆಯವರು ಕೂಡ ನಿಮ್ಮನ್ನು ಗೌರವಿಸಲು ಆರಂಭಿಸುತ್ತಾರೆ. ಫ್ರೆಂಡ್ಸ್, ಎಲ್ಲರನ್ನೂ ಮೆಚ್ಚಿಸುವ ಓಟದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ನಿಮ್ಮ ಭಾವನೆಗಳಿಗೆ, ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ಶಕ್ತಿಗೆ ಬೆಲೆ ಕೊಡಿ. ನಿಮ್ಮ ಮಿತಿಗಳನ್ನು ಅರಿತು ಧೈರ್ಯವಾಗಿ ಇಲ್ಲ ಎಂದು ಹೇಳಲು ಕಲಿಯಿರಿ. ನಿಮ್ಮ ಅಗತ್ಯಗಳಿಗೆ ಆದ್ಯತೆ ಕೊಡುವುದನ್ನು ಇಂದಿನಿಂದಲೇ ಶುರು ಮಾಡಿ. ನೆನಪಿಡಿ, ನೀವು ಎಲ್ಲರನ್ನೂ ಖುಷಿಯಾಗಿಡಲು ಸಾಧ್ಯವಿಲ್ಲ ಮತ್ತು ಅದು ನಿಮ್ಮ ಜವಾಬ್ದಾರಿಯೂ ಅಲ್ಲ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿನ ಯೋಚನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚಿಕೊಳ್ಳಿ. ಇದೇ ತರಹದ ಬದುಕಿನ ದೃಷ್ಟಿಯನ್ನೇ ಬದಲಿಸೋ ಯೋಚನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಮೂಲಕ ಮತ್ತೆ ಭೇಟಿಯಾಗೋಣ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.